1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಹೋಗ್ಲಾ ವಾಚ್ಮ್ಯಾನ್ ಯಾವ ವಾಚ್ಮ್ಯಾನ್? ಇಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ಯಾರು ಬಂದಿಲ್ವಾ ಇಲ್ಲಿ? ಕಳ್ತನ ಆಗತ್ತೆ ಹೇಳಿದೀವಿ ಇರ್ರಿ ಅಂತ ಇರಬೇಕು. ಮೊನ್ನೆ ತನಕ ಕಳ್ತನ ಆಗಿದೆ. ಹೌದಾ? ಹಾ ಬುದ್ಧಿ ಬೇಡವಾ ಇವ್ರಿಗೆಲ್ಲ? 6 ವರ್ಷ ನಿಮ್ಮೆನ್ಸಲ್ಲಿದ್ದೆ. ಹೌದಾ? ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ ನಾನು. ಇವಾಗ ಇಷ್ಟು ಚೆನ್ನಾಗಿದ್ರಲ್ಲಿ ಬಿಡಿ, ದೇವ್ರು ಏನೋ ಇದೆಯಾ ನಿಮ್ಮಲ್ಲಿ? ಅಳ್ಬೇಡಿ. ಅಳೋದಲ್ಲ ಹೇಳಿದ್ದು. ಪ್ರೀತಿ ಅನ್ನೋದಿದೆಯಲ್ಲ ಸರ್, ಪ್ರೀತಿ ಅನ್ನೋದಿದೆಯಲ್ಲ, ತುಂಬಾ ಇಷ್ಟಪಡ್ತಾ ಇದ್ದೆ ಅವಳನ್ನ ನಾನು. ಪ್ರೀತಿಸ್ತೀನಿ ಎಲ್ಲ ಅಂದ್ಬಿಟ್ಟು ನನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡು ಕಾರ್ ಮಾರಿ ಅವಳಿಗೆ ಚಿನ್ನ ಒಡವೆ ಎಲ್ಲ ಕೊಡಿಸಿ ಎಲ್ಲ ಮಾಡಿದೆ. ಹೋಗ್ಬಿಟ್ಲು, ಓಡ್ಬಿಟ್ಟು ಯಾರ ಜೊತೆ ಓಡೋದ್ಲು ಗೊತ್ತಿಲ್ಲ. ದುಡ್ಡೆಲ್ಲ ತೊಗೊಂಡು ಓಡೋಗ್ಬಿಟ್ಲು. ಸತ್ತೋಗ್ಬಿಡೋಣ ಅಂತ ಹೇಳಿ ಹಾಸ್ಟೆಲ್ ಮೇಲಿಂದ ಬಿದ್ದೆ. ತಲೆಗೆ ಹೇಟಾಗಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ. ಹುಚ್ಚ ಅಂತ ನನ್ನ ಇನ್ನೇ ಇಟ್ಕೊಂಡಿದ್ರು. ನಿಮ್ಮೆನ್ಸಲ್ ನಾನು ಬಂದ್ಬಿಟ್ಟೆ, ತಪ್ಪಿಸ್ಕೊಂಡ್ಬಿಟ್ಟೆ. ನಾನು ಇರೋದಿಲ್ಲ ಅಂತ ಹೇಳಿದೆ. ನನಗೆ ಇಷ್ಟ ಆಗಲ್ಲ. ನನಗೆ ಕರೆಕ್ಟ್ ಅಲ್ಲ ಸರ್? 100%. ನಾನು ಕರೆಕ್ಟ್ ಇದೀನ ಇಲ್ಲ ಹೇಳಿ? ನಾನು ಕರೆಕ್ಟ್ ಇದೀನ ಇಲ್ಲ? ಕರೆಕ್ಟ್ ಇದೆ. ಥ್ಯಾಂಕ್ ಯು ಸರ್. ಅದೆಲ್ಲ ಬೇಡ, ಸುಮ್ಮನೆ ಇರಿ. ಇಲ್ಲ, ಯಾಕೆ ಹೇಳ್ತೀನಂದ್ರೆ ಇಲ್ಲಿ ಮನೆ ಇತ್ತು ನಂದು, ಮನೆ ಕಾಣಿಸ್ತಾ ಇಲ್ಲ ಇವಾಗ. ಇಲ್ಲೊಂದು ಮನೆ ಇತ್ತಲ್ಲ, ಯಾರನ್ನ ಹುಡುಕಾಕ್ಬಿಟ್ಟ ಇಲ್ಲಿ ಇದ್ದಿದ್ದು? ಇಲ್ಲೊಂದು ಮನೆ ಇತ್ತು ನಂದು, ಅದೇ ನಾನು ಹುಡುಕ್ತಾ ಇದ್ದೀನಿ. ನಾನು ಅದಕ್ಕೆ ವಾಚ್ಮ್ಯಾನಿಗೆ ಕೇಳಿದೆ, ಅವ್ನು ಗುರ್ತು ನನಗೆ. ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದ ಅವನು, 2,000 ರೂಪಾಯಿ ಇಸ್ಕೊಂಡಿದ್ದ. ಇವಾಗ ಖರ್ಚಿಗೆ ಬೇಕು ಕೊಡು ಅಂದ್ರೆ ಕೊಡ್ತಾ ಇಲ್ಲ. ಎಲ್ಲಿ ಬಂದ ಅವನು? ಅವರಲ್ಲ ಫುಲ್ ಯೂನಿಫಾರ್ಮ್ ಟೋಪಿ ಎಲ್ಲ ಹಾಕಿದ್ದಾನೆ. ಇಲ್ಲೇ ಹಾಕಿದಾನ ಅವನು. ಅಲ್ಲ, ನನಗೆ ಹುಚ್ಚ ಅಂತಾರಲ್ಲ, ನನಗೆ ನಾನು ಹುಚ್ಚಂತರ ಇದ್ದೀನಾ? ಪ್ರೀತಿ ಅನ್ನೋದು ತಪ್ಪಾ? ತಗೊಳಿದಿಲ್ಲ ಸರ್, ಬೇಡ ಬಿಡಿ ಆಯ್ತು. ಈ ತರ ಪ್ರೀತಿ ನನ್ಗೆ ಎಲ್ಲರೂ ತೋರಿಸ್ಬೇಕು. ಕೆಲವರು ನಿಂತು ಚಕ್ಲಿ ತಿಂದು ಹೋಗ್ಬಿಡ್ತಾರೆ. ಯಾರಿಗೆ ಏನ್ ಹಾಕ್ತಾರೆ ಅಂತೇಳಿ, ಜೊತೆಗಿದ್ದಾರೆ ಇಲ್ಲ ಅನ್ನೋದೇನಿಲ್ಲ, ನಿಂತು ಚಕ್ಲಿ ತಿಂತಾ ಇರೋದು. ಇಲ್ಲ, ಯಾರೋ ವಿಷ ಕೊಟ್ಬಿಟ್ಟಿರ್ತಾರೆ ನನಗೆ ಬೇಕಂತ, ನನ್ನ ಸಾಯಿಸ್ಬೇಕಂತ ಟ್ರೈ ಮಾಡ್ತಾ ಇದಾರೆ ಆಸ್ತಿಗೋಸ್ಕರ ನನಗೆ. ಇವಾಗ ಕುಡಿತೀರಾ? ಇಲ್ಲ ನೀವು? ಕುಡಿತೀನಿ. ಕುಡೀರಿ. ಅದು ದುಡ್ಡು ಏನ್ ಮಾಡಿದ್ರಿ? ನಾನು ಮೊನ್ನೆ ಕೊಡ್ತೀನಿ ಅಂತ ಇಸ್ಕೊಂಡಿದ್ರಲ್ಲ, ಅದೇನಾಯ್ತು ದುಡ್ಡು? ನೋಡಿ, ಅವ್ರು ಕೊಡ್ತಾನೆ. ನೀವು ಕೊಡ್ಬೇಕಾಗಿತ್ತಲ್ಲ ಆ ದುಡ್ಡೆಲ್ಲಿ? ಬಿಡ್ತೀರಾ, ಗೂಡ್ಸ್ ತಗೊಂಡ್ಬರ್ತೀರಾ, ಎಲ್ಲ ಮಾಡ್ತೀರಾ. ಟಿವಿ ಇನ್ಸ್ಟಾಲ್ಮೆಂಟ್ ಅಂತ ತಗೊಂಡ್ರೆ ದುಡ್ಡು ಕೊಟ್ರ ನೀವು? ಅಲ್ಲ, ದುಡ್ಡಲ್ಲಿ ನಾನು ಮೋದಿ. ನೀವಾ? ಅಲ್ಲ, ನಮ್ಮ ಅಪ್ಪನ್ಗೋಗಿ ಯಾಕೆ ಕೇಳಿದ್ರಿ ನೀವು? ಇದು ಯಾರ್ರಿ ಇದು? ಅಲ್ಲ, ನಮ್ಮ ಅಪ್ಪನ್ಗೋಗಿ ಯಾಕೆ ಕೇಳಿದ್ರಿ? ಜನರೇಶ್ ನೋಡಪ್ಪ, ಇಲ್ಲಿ ಯಾರೋ ಬಂದವ್ರು ದುಡ್ಡು ಬೇಕು ಅಂತ. 2 ವರ್ಷ ಆಯ್ತು ಸರ್ ಇಸ್ಕೊಂಡು. 2 ವರ್ಷ ಆಯ್ತು, ಇನ್ನೂ ಕೊಟ್ಟಿಲ್ಲ ದುಡ್ಡು. ಹುಷಾರು, ಕುಡಿಬೇಡಿ, ವಿಷ ಇದೆ ಅದ್ರೊಳಗಡೆ. ಸಮಾಧಾನ ಮಾಡಿ ಕಳಿಸ್ಲಿಲ್ಲ ಅವ್ನು. ದುಡ್ಡೆಲ್ಲ ಬ್ಯಾಂಕ್ ಹೋಗ್ತಾರೆ ಗುಡ್ಡ. ಬರ್ತೀನಿ, ಇಲ್ಲೇ ಇರಿ, ಕೂತ್ಕೊಳ್ಳಿ, ಬನ್ನಿ, ಕೂತ್ಕೊಳ್ಳಿ. ಬೆಡ್ಶೀಟ್ ಇಸ್ಕೊಂಡ್ರಿ, ಏನ್ ಮಾಡಲ್ಲ, ದಿಂಬು ಕೊಟ್ಟೆ. ಹೌದು, ಹಾಸಿಗೆ ಕೊಟ್ಟೆ. ಆಮೇಲೆ ಮಲ್ಕೊಂಡಿದ್ದು ಹೋಗಿದ್ದು ಇವತ್ತು ಕಾಣಿಸ್ಕೊತಾ ಇದ್ದೀರಾ. ಮನೆ ಎಲ್ಲೋಯ್ತು ಇಲ್ಲಿದ್ದು ನಂದು? ಅಲ್ಲೇ ಇದೆ, ಹೋಗ್ರಿ. ಅಲ್ಲಿರೋದ್ ಮನೆ ಕಾಣ್ತಾ? ಇಲ್ಲಿ ಮನೆ ಇತ್ತಲ್ಲ ನಂದು, ಎಲ್ಲಿ? ನಿಂತ್ಕೊಂಡು ಮಾತಾಡಿ. ಮನೆ ಇತ್ತಲ್ಲ ನಿಮ್ದು, ಅದು ಬಾಡಿಗೆ ಕೊಟ್ಟಿದ್ದಾರೆ. ಯಾವ್ದು? ಇಲ್ಲಿ ಮನೆ ಇದ್ದಿದ್ದು. ಮಾತಾಡೋ ಪ್ರಶ್ನೆ ಅಲ್ಲ, ನೀವು ನಿಂತ್ಕೊಳ್ಳಿ. ಮಾತಾಡೋಕೊಂದು ಮಿತಿ ಇರ್ಬೇಕು. ಈಗ ನಾನು ಇವ್ರು ಒಬ್ಬಟ್ಟು ಬ್ಯಾಂಕ್ ಹೋಗಿ ಬರ್ತೀವಿ ದುಡ್ಡು ತಗೊಂಡು. ನಿಮ್ ಮನೆಗೆ ಹೋಗು. ನೀವು ಮುನಿರತ್ನ ಗಂಡ ಅಲ್ವಾ? ಅಲ್ಲ ನೋಡಿದ್ದೀನಿ ನಾನು. ಶೋಭಮ್ಮ ಗಂಡ. ಎಲ್ಲೋಡ್ಲು ಮುನಿರತ್ನ? ಇಲ್ಲ ಅವಳಿಲ್ಲ, ಶೋಭಮ್ಮ ಗಂಡ. ಏನಾಯ್ತು? ಆಮೇಲೆ ಏನಾಯ್ತು ಸರ್? ನೀವ್ಯಾರು? ನೀವ್ಯಾಕೆ ನಿಂತ್ಕೊಂಡಿದ್ದೀರಿ? ಇವಾಗ ಏನಿವಾಗ? ಬಿಡು, ವಿಷ ಹಾಕಿರ್ತಾರೋ, ಕುಡಿಬಾರ್ದು. ಕೊಟ್ಟವ್ರು ಯಾರೋ ವಿಷಾನೂ ಬಿಡಲ್ಲ ಜನ. ಏನ್ ಮಾಡ್ತಾ ಇದ್ದೀರಿ ನೀವು? ಏನಾಯ್ತು? ಯಾವ್ದು ಬಿಡಲ್ಲ, ಎಲ್ಲ ಕಡೆ ಕಂಡಿಟ್ಟಿರ್ತೀನಿ ನಾನು. ಏನಾಯ್ತು? ಅಲೋ, ಏನಾಗ್ಬೇಕು ಸರ್? ಫೋನ್ ಪೇ ಮಾಡಾಯ್ತು, ಹೋಗಪ್ಪ. ಫೋನ್ ಪೇ ಮಾಡಿ. ನಂಬರ್ ಮಾಡ್ತಾರೆ. ನಂಬರ್ ಹೇಳು, ನೀನ್ ನಂಬರ್ ಹೇಳು, ಮಾಡ್ತಾರೆ. ನನ್ನ ನಂಬರ್ ಏನ್ ಗೊತ್ತಾ? ನನ್ನ ನಂಬರ್ ಹೇಳ್ತಾರ. 00 ತಣ್ಣಗಾಗ್ಬಿಡುತ್ತೆ. 4420. ಎಷ್ಟು ಮಾಡ್ಬೇಕು ಹೇಳಿ ಅವರು ದುಡ್ಡು? 48 + 60 65 70 82,000 ರೂಪಾಯಿ ಮಾಡ್ತಾರೆ ನೋಡಿ. ಆಯ್ತು ಸರ್, ಆಗಿದೆ. ಮಾಡಿದೀನಿ, ಅಲ್ಲಿ ಹೋಗಿ ನೋಡ್ಕೊಂಡು. ನಿಮ್ದು ಫಿಲಂ ನೋಡಿದೆ ನಾನು, ತುಂಬಾ ಚೆನ್ನಾಗಿ ಮಾಡಿದೀರಾ ನೀವು, ಸಖತ್ತಾಗಿ ಮಾಡಿದೀರಾ ನೀವು. ಸರ್ ಬಾಡಿಗೆ ಇಲ್ಲಿ ಕಳಿಸ್ತೇನೆ ನಾನು ಆಗ್ಲೇ. ಸರ್ ನೀವು ನಿಂತ್ಕೊಳ್ಳಿ ದಯವಿಟ್ಟು. ಎಲ್ಲಿ ಅವರು ಶೂಟಿಂಗ್ ಮೇನ್ ಹೀರೋ ಅವರು, ಅವ್ರಿಲ್ಲ ಸಿನಿಮಾ ಮಾಡಿಯಲ್ಲ ಅಲ್ಲಿ. ಈಗ ಇಲ್ಲೇ ಕೂತಿರ್ತಾರೆ. ಒಂದೊಂದು ಫೋಟೋ ತಗೊಳ್ಳಿ ನಂದು ಇವ್ರ ಜೊತೆ. ಕೈ ಹಾಕಿ ಸರ್, ಕೈ ಹಾಕಿ ಸರ್. ಆಗಿದೆ. ಈಗ ನಾನು ಹೊರತ ಒಂಚೂರು ಕೆಲಸ ಹೋಗಿ ಬರ್ತೀನಿ. ಇಬ್ರು ಬರೀ ಸರ್, ನಾವು ಇವಳು ಎಲ್ಲೋಡ್ಲ, ಅವಳು ಸುಶೀಲಾ ಎಲ್ಲೋಡ್ಲ? ಅವಳು ಕರ್ಕೊಂಡ್ ಬರ್ತೀವಿ ಈಗ. ಸುಶೀಲಾ ಎಲ್ಲಿ? ಬನ್ನಿ, ಹಂಗೋಗ್ಬಿಡಿ ಸರ್, ಮೇಲೆ ಹೋಗ್ಬಿಡಿ, ಹಿಂಗ್ ಬನ್ನಿ.
ಸುಶೀಲ ಕರ್ಕೊಂಬರಕ್ ಹೋಗ್ತಾರೆ ನಾವು. ಹೇಳಿ ಸರ್, ನೀವ್ ಹೇಳಿ ಸರ್. ಬಾ ಕರ್ಕೊಂಡು ಬಾ. ಬಾಬಾ ಕಲ್ಲೆಲ್ಲ ಬಿಡ್ಬೇಕಾ? ಯಾರು ಬೇಕಾ? ಸುಶೀಲ ಬೇಕಾ ನಿರ್ಮಲ ಬೇಕಾ ಕೇಳ್ರಿ. ನಿಂತ್ಕೊ ಹೇಳು. ಅತ್ತ ಸುಮ್ಮ ಸುಶೀಲ ಬೇಕಾ ನಿರ್ಮಲ ಬೇಕಾ ಕೇಳ್ತಾವ್ರು ಹೇಳು. ನಿರ್ಮಲ ಬೇಕಾ? ನಿರ್ಮಲ ಕರ್ಕೊಂಬರೋಣ ಹೋಗಿ. ಎಲ್ಲಿದ್ದಾಳೆ? ಕರ್ಕೊಂಡ್ ಬರ್ತೀನಿ. ಎಲ್ಲಿದ್ದಾಳೆ? ಕೈಲ ಕೊಡು ತೋರಿಸ್ತೀವಿ. ಫೋನ್ ಮಾಡ್ಸು, ಫೋನ್ ಮಾಡಿ ಸುಶೀಲ ಹತ್ರ ಮಾತಾಡ್ಸು. ಮಾತಾಡಿ ಸರ್. ಸುಶೀಲ ಹತ್ರ ಮಾತಾಡ್ಸು. ಮಾಡಿ ಸರ್. ನಾನ್ ಮಾಡ್ಲಾ? ಮಾಡು, ಸುಶೀಲ ಹತ್ರ ಮಾಡ್ಕೊಡ್ಲಾ? ಅದ್ ಬಿಡಿ ಕಳ್ಳಿಲ್ಲ. ಬಿಟ್ರ ಮಾಡ್ತಾರ ನೋಡು. ಕೂತ್ಕೊಳ್ಳಿ ಆರಾಮ. ಹಲೋ ಕೂತ್ಕೋ. ಸುಶೀಲ ತೊಳಿ ಸರ್, ಮಾತಾಡಿ. ಅವ್ರಿಗೆ ಬಂದು ಕರ್ಕೊಂಡು ಹೋಗಿ ಕೇಳಿ. ಯಾರಪ್ಪ ಹೆಸರೇನ್ ಹೇಳ್ಬೋದು? ಸುಶೀಲ್ ಹೇಳಿಪ್ಪ. ಸುಶೀಲ ಅಪ್ಪ. ಇಲ್ಲಮ್ಮ ಹೇಳಮ್ಮ. ಅವ್ರಿಗೆ ಮಗು ಇದ್ದಂಗೆ. ಹೇಳಮ್ಮ. ಊಟ ಆಯ್ತಾ? ಊಟನಾ? ಆಯ್ತಾ ಕೇಳಿ. ಆಯ್ತಾ ಊಟ? ಅಲ್ಲ ಅವ್ರನ್ನ ಕೇಳಿ ಊಟ ಆಯ್ತಾ? ಊಟ ಆಯ್ತಾ? ಇಲ್ಲಿ ಕೇಳಿ ಸರ್. ಊಟ ಆಯ್ತಾ ಸುಶೀಲ್ ಅವ್ರೆ? ಒಂದ್ ಕೆಲಸ ಮಾಡಿ ಸಾಯಂಕಾಲ. ನನ್ನ ಹೆಂಡತಿ ಹತ್ರ ಯಾರ್ರಿ ಇವ್ರು ಮಾತಾಡ್ತಾ ಇರೋದು? ನಿಮ್ ಹೆಂಡತಿ ಅಲ್ಲ ಅವ್ರ ತಂಗಿ. ಅಕ್ರಮ ಸಂಬಂಧನಾ? ಓ ಸಕ್ರಮ ರೀ ಇದು. ಸರ್ ಮಾತಾಡಿದ್ರೆ ಸುಶೀಲ ಮಾತಾಡಿ. ನಾನು ಅಲ್ಲಿ ಬಿಟ್ಬಿಡಿ, ನಾನು ಹೋಗ್ಬಿಡ್ತೇನೆ. ನಂಗೆ ಭಯ ಆಗ್ತಾ ಇದೆ ನನಗೆ. ಬನ್ನಿ ಸರ್, ಬನ್ನಿ. ನನ್ನ ಮತ್ತೆ ಕರ್ಕೊಂಡು ಬನ್ನಿ ಸರ್, ಬನ್ನಿ, ಇಟ್ಕೊಳ್ಳಿ. ಬನ್ನಿ ಸರ್. ಸಾಕು, ಬನ್ನಿ. ನಾನು ಇಟ್ಕೊಳ್ಳಾ? ನನಗೆ ಎದುರಿಸ್ಬಾರ್ದು ಸಾಕು. ಸಾಕು ಸರ್ ಸುಶೀಲ್ ನೋಡಿದೀರಾ ನೀವು? ಮೊನ್ನೆ ನೋಡಕ್ ಹೋಗಿದ್ದೀನಿ. ಕರೆಕ್ಟ್ ಆಗಿ ನೋಡಿಲ್ಲ ನೀವು. ಅದು correct. 6 ಗಂಟೆಗೆ ಕರೆಕ್ಟ್ ಆಗಿ ಓಕೆ. ಸಿರಿ ಕನ್ನಡ ಚಾನಲ್ ಹಾಕಿ. ಹೌದಾ? ಅಲ್ಲಿ ಕುರಿಗಳು ಸ್ವಾಮಿ ಅಂತ ಕುರಿಗಳು ಪ್ರೋಗ್ರಾಮ್ ಬರುತ್ತೆ. ಕರೆಕ್ಟ್ ಅಪ್ಪ. ಕೇಳಿ ಕರೆಕ್ಟ್ ಕರೆಕ್ಟ್. ಓಕೆ ನೋಡ್ತೀನಿ. 6 ಗಂಟೆ ನೋಡ್ಬೇಕು. ಹೊರಗಡೆಯಿಂದ ಇನ್ನೂ ಬಂದಿಲ್ಲ. ಅಲ್ಲಿ ಕ್ಯಾಮ್ರಾ ಇದೆ ಸರ್. ಹೌದು. ಇದು ನಾವು ಮಾಡ್ತಾರ ತಮಾಷೆಗೆ ಸರ್. okay. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಪ್ರಾಂಕ್ ಶೋ ಸರ್. 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು ಸರ್. ದಯವಿಟ್ಟು ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಪ್ರೀತಿಯ ಕಾಣಿಕೆ, ಇದನ್ನು ಸ್ವೀಕರಿಸಬೇಕು. ದಯವಿಟ್ಟು ಕ್ಷಮಿಸಿ ಸರ್. ಸಿದ್ದಪ್ಪ ಬಂದ ಇಲ್ಲಿ. ಸಿದ್ದಪ್ಪ ಗೊತ್ತಿಲ್ಲ. ಅವ್ನು ಬಂದ್ರೆ ಅವ್ನಿಗೆ ಹೇಳ್ಬಿಡು, ಹೊಡೆದು ಬಿಡ್ತೀನಿ ಅಂತ ಹೇಳ್ಬಿಡು ಅವನಿಗೆ. ಹೆಂಗ ನನಗೆ ಊರವ್ರಿಗೆಲ್ಲ ಹೇಳ್ಬಿಟ್ಟು ಬರ್ತಾ ಇದ್ದಾನೆ ಹುಚ್ಚ ಅಂದ್ಬಿಟ್ಟು. ಸಿಟ್ಟು ಬರಲ್ವಾ? ಸಿಗಬೇಕು ಅವನು ಇವತ್ತು. ಏನ್ ನೋಡ್ ಹೋಗ. ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು ಪ್ಲೀಸ್. ಪ್ರೀತಿ ಮಾಡೋದು ತಪ್ಪ, ಪ್ರೀತಿ ಮಾಡೋದು ತಪ್ಪ. ನನ್ನ ಹುಚ್ಚ ಅಂತ ತಗೊಂಡೋಗಿ ನೀ ಮ್ಯಾಚ್ಗೆ ಹಾಕಿದಾರ. ನಂದು ಸ್ಟೋರಿ ಕೇಳಿ ನೀವು ಬೇಜಾರಾಗ್ಬಿಡ್ತೀರ. ಎಷ್ಟು ದುಡ್ಡಿದೆಲ್ಲ ನನ್ನ ಕಾರ್ ಕೊಡ್ಸಿದ್ರು ನಮ್ಮಪ್ಪ, ಎಲ್ಲ ಮಾರ್ಬಿಟ್ಟು ಎಲ್ಲ ಕೊಡ್ಸಿದ್ದೀನಿ ಅವಳಿಗೆ. ಏನ್ ಬೇಕೆಲ್ಲ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ. ಪಿಕ್ಚರು, ವಂಡರ್ಲಾ, ಏನ್ ಬೇಕೆಲ್ಲ ಕೊಡ್ಸಿದ್ದೀನಿ. ಬಟ್ಟೆ ಕೊಡ್ಸಿದ್ದೀನಿ, ಕಾಸ್ಟ್ಲಿ ಎಲ್ಲ ಮಾಡಿದೆ. ಪ್ರೀತಿ ಮಾಡ್ತೀನಿ ಅಂತ ಹೇಳಿ ದುಡ್ಡೆಲ್ಲ ಎತ್ಕೊಂಡು ಬೇರೆಯವನ ಜೊತೆ ಮದುವೆಯಾಗಿ ಹೋಗ್ಬಿಟ್ಲು. ಸಾಯ್ಬೇಕು ಅಂತ ಮೇಲ್ಗಡೆ ಅಂತ ಬಿದ್ದೆ, ತಲೆಗೆ ಇಟ್ಟು ಬಿದ್ಬಿಟ್ಟು ಮೆಮೊರಿ ಲಾಸ್ ಆಗ್ಬಿಡ್ತು. ನಾನು ಮರ್ತೋಗ್ಬಿಟ್ಟೆ, ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ನಾನು ಎಲ್ಲ ಮರ್ತೋಗ್ಬಿಡ್ತು ನನಗೆ. ಏನಿದ್ದೀನಿ, ಎಲ್ಲಿ, ಯಾರು ಪ್ರೀತಿ ಮಾಡ್ತಾ ಇದ್ದೆ ಅಂತ. ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ರು ನಿಮ್ಯಾನ್ಸಲ್ಲಿ. ನಾನು ಓಡ್ ಬಂದಿದ್ದೀನಿ ಅಲ್ಲಿಂದ. ನಾನು ಹುಚ್ಚಿನ ಥರ ಇದ್ದೀನಾ? ಇಲ್ಲ ಕರೆಕ್ಟಾಗಿ ಹೇಳಿ. ಹುಚ್ಚಿನ ಥರ ಇದ್ದೀನಾ ನಾನು? ನನ್ನ ಹುಚ್ಚ ಅಂತ ತಗೊಂಡೋಗಿ ಒಳಗಡೆ ಹಾಕ್ತಾರೆ. ನೀವೇ ಹೇಳಿ. ನಾನು ಏನು ಹೇಳ್ತೀನಿ ಗೊತ್ತಾ? ಪ್ರೀತಿ ಇರಬೇಕು. ಇದು ಅವಳು, ಇದು ನೀನು. ಇವಳು ಯಾವಾಗಲೂ ದೂರ ಇಟ್ಕೊ, ಇವಳನ್ನ ಕಾಣಿಸಲ್ಲ. ಇವಳು ನಿನ್ನ ಲವರು, ದೂರ ಇರು. ನೀನು ಅಷ್ಟು ದೂರ ಡಿಸ್ಟೆನ್ಸ್ ಇರ್ಬೇಕು ಯಾವಾಗಲೂ. ಪ್ರೀತಿ ಅದೇ ಪ್ರೀತಿ. ಸರ್ ಇಡ್ಲಿ ಟೆಸ್ಟ್ ನಿಮಿಷ ಕೇಳ್ತೀನಿ. ಎಷ್ಟು ಕೇಳ್ತೀನಿ. ನಿಮ್ಮನ್ನು ನೋಡಿದ್ದೀನಿ ನಾನು. ನೀವು ಮಲಯಾಳಿ ಫಿಲಮ್ ಹೀರೋ ಅಲ್ವಾ? ಅಲ್ಲ ಸಾರ್ ಅಲ್ಲ ಸರ್, ಅಲ್ಲ സാർ മലയാള ആക്ടർ സാർ. I love you സാർ. ಹೌದಾ ಮಲಯಾಳಿ ಆಕ್ಟರ್? ಹೌದು. കുറച്ചില്ല ഇവിടെ നടിക്കണ്ട ഇവിടെ നല്ലവിടെ ഷെവ് കിട്ടുന്ന ഇവിടെ അവിടെ ಕನ್ನಡ ಮಾತಾಡಿಲ್ಲ. ಬೋಟ್ ತಗೊಂಡು ಬರಬೇಡ. അവിടെ അല്ലേ പെട്ടില്ലേ? മോഹൻലാൽ ഉണ്ട് അവിടെ. ನಾನು ಮಮ್ಮೂಟಿ ಒಳಗಡೆ ಉಂಡೆ. ಸ್ವಲ್ಪ ಹಂಗೆ. ಸರಿ, ಯಾರು ಬರ್ಬೇಕು? ಯಾರು ಬಂದ್ರೆ ಕಳಿಸ್ಬೇಕು? ಸಿದ್ದಪ್ಪ. ಸಿದ್ದಪ್ಪ. ಓಯ್, ನಾಗವೇಣಿ ಬಂದ್ರೆ ಕಳ್ಸು ಒಂದೇ. ಅವ್ರ ಅಕ್ಕ ಹೇಳಿದ್ದು ನೀವು. ಸಿದ್ದಪ್ಪ ಅಂತ ಹೇಳಿದ್ದು. ಹಾಫ್ ಮೆಂಟ್ಲಾ? 2 kg ಬಾಡಿಗೆಯಲ್ಲಿ. ಬಾಡಿಗೆ ಮನೆ ಬಾಡಿಗೆ ಎಲ್ಲಿ? ಕೊಟ್ಟಿದ್ದೀರಲ್ಲ ಮೊನ್ನೆ. ಓಯ್ ಕೊಟ್ಟಿದ್ದೀನಿ. ಮನೆ ಬಾಡಿಗೆ ಎಲ್ಲೋ? ಮೊನ್ನೆ ಕೊಟ್ಟಿದ್ದೀನಿ. ಮೊನ್ನೆ 20ನೇ ತಾರೀಕು ಸ್ಯಾಲ್ರಿ ಬಂದು ಕೊಟ್ಟಿಲ್ವಾ ನಿಮ್ಗೆ? ಸರ್ ಈ ತರ ತೊಂದರೆ ಕೊಟ್ಟರೆ ಮನೆ ಖಾಲಿ ಮಾಡ್ತಾರ ಅವರು. ನಿಮ್ಮ ಮನೆ ಬೇಡ ಅವ್ರಿಗೆ. ಏನ್ ಹೇಳ್ಬಿಡಿ. ಮನೆ ಯಾವಾಗ ಯಾರ ಹತ್ರ ಕೊಟ್ಟೆ? ನನ್ನ ಹೆಂಡತಿ ಹತ್ರ ಕೊಟ್ಟ, ನಮ್ಮ ಅಮ್ಮನ ಹತ್ರ ಕೊಟ್ಟ? ನಿಮ್ಮ ಹತ್ರನೇ ಕೊಟ್ಟಿದ್ರು ನಾವು. ಎಷ್ಟು ಕೊಟ್ಟೆ? 20,000 ಕೊಟ್ಟಿದ್ದೀನಿ ನಾನು. ಕೊಟ್ಟ? ಅವ್ರಿ ಆಚೆ ಅವ್ರಿ ನಡ್ರಿ ಆಚೆ. ಫೋನ್ ಮಾಡ್ಬೇಕು ಅವ್ರು. ಏನ್ ಮಾಡ್ತಾ ಇದೆಯಲ್ಲ ಅಂಗಡಿ ಒಳಗೆ? ನಮ್ಮ ಅಂಗಡಿಯಲ್ಲಿ ಅಂಗಡಿ ಆಚೆ ನಡಿ. ಏಯ್ ಒಂದು 10 ನಿಮಿಷ ಬಿಟ್ಟು ಬನ್ನಿ. ಹಲೋ, ಕರೆಂಟ್ ಬರ್ತಾ ಇಲ್ಲ ನಮ್ಮ ಮನೇಲಿ. ಕಂಪ್ಲೇಂಟ್ ಮಾಡಿ KEBಗೆ ಎಷ್ಟು ದಿವಸ ಆಯ್ತ್ರಿ? ಮೋಹನ್ ಲಾಲು ಕರೆಂಟ್ ಬಿಲ್ ಕಟ್ಟಿಲ್ಲ. ಕಟ್ತಿ ಹೋಗಿ. ಯಾವ ಕಟ್ತೀರಾ? ಕಟ್ತಿ ಫೋನ್ ಕಟ್ಟಬೇಕು. ಕಟ್ತಿ
ನೀವು ಇವ್ರ ಕೆ ಬಿ ಅವರ ನೀವು ನಾನು ಮರ್ತೇ ಬಿಡ್ತೀನಿ. ಏಯ್ ಆ ಕಟ್ಟಿಂಗ್ ಶಾಪ್ ಚೇರ್ ಎಲ್ಲ ಎತ್ಕೊಂಡ್ ಬಿಡ್ತಾರೆ ಇಲ್ಲಿ. ಏಯ್ ಕಟಿಂಗ್ ಶಾಪ್ ಅಲ್ಲಿ ಅಲ್ಲಿ ಏಯ್ ನಡಿ ಆ ಕಡೆ. ಏನ್ ಮಾತಾಡ್ತಿ ಇದು ಊಟದ ಜಾಗ ಏನ್ ಮಾತಾಡ್ತಾ ನೋಡಿ ಸರ್ ಇವನು ನನ್ ಚೇರ್ ಇದೆ ರೀ, ಕಟ್ಟಿಂಗ್ ಮಾಡಿಸ್ಕೊಳಕ್ ಬಂದು ಚೇರ್. ನಿಮ್ಮ ಆಟ ಅಲ್ಲಿದೆ, ಇದಲ್ಲ ಆಟ. ಹೋಗ ಅಲ್ಲಿ ಅದೊಂದು ಆಟ. ಆಟೋ ಅಲ್ಲಿ ತಂದಿತ್ತು ನೀವು ತಂದ್ಕೊಂಡು. ನಮ್ಮ ಮನೆಗೆ ಇಡ್ಲಿ ಇಟ್ಟು ತಗೊಂಡೋಗ್ಬೇಕು ನಮ್ ಟೈಮ್ ಆಯ್ತು. ಅಯ್ಯೋ ನಾನು ಬೇಳೆಗೆ ಇಟ್ಟಿದ್ದೀನಿ, ಕುದೀತಾ ಐತೆ. ಅಯ್ಯೋ ರಾಮ, ಬೇಳೆ ಕುದೀತಾ ಇದೆ, ಕುದ್ದೋಗುತ್ತೆ ಬೇಳೆ. ಅಡಿಗೆ ಮಾಡ್ತಾ ಇದ್ದೀನಿ. ಕಳ್ಸ್ರಿ ರೀ ಹೋಗಿ ಆ ಕಡೆ ಹೋಗಿ. ಸರ್. ಕೊಟ್ಟೆ ಸರ್ ಇಷ್ಟು ಅವ್ರ 85 ರೂಪಾಯಿ ಸರ್. ಏನ್ ಗುರು ಕಸ ಇಲ್ಲಿ. ಏಯ್ ಹೋರಿ ಆ ಕಡೆ, ಬರ್ರಿ ಈ ಕಡೆ. ದೀಪ ಅಂಗಡಿ ತೆಗಿಯೋ time. ಕಸ ಗುಡಿಸ್ತಾರೆ ಅಂಗಡಿ ದರಿದ್ರಲ್ಲ ಅಂಗಡಿ ತೆಗಿಯೋ ಟೈಮ್ಗೆ ಬರ್ರಿ ಈ ಕಡೆ. ನೋಡಿ ಸರ್, ದೀಪ ಬೆಳಕಾದ್ಮೇಲೆ ಅಂಗಡಿ ಆ ಕಡೆ ನಡಿ, ಕೊಟ್ಟು ಆ ಕಡೆ ನಡಿ. ಅದು ಪರ್ಕೆ ಅಲ್ಲ, ಅದು ಪರ್ಕೆ ಅಲ್ವೋ, ಅದು ಪರ್ಕೆ ಅಲ್ಲ, ಅದು ನವಿಲ್ಗರಿ. ಬೇಳೆ ಕುದ್ದೋಯ್ತು, ಹಾಳಾಗೋಯ್ತು ನಂದು ಬೇಳೆ ಎಲ್ಲ. ಬೇಳೆ ತಗೊಂಡ್ ನಡಿ. ಆಮೇಲೆ ಬರೋಗ ಹೋಗ, ಆಮೇಲೆ ಬಾ ಸರ್. ನನಗೆ ಟವಲ್ ಕೊಡಿಪ್ಪ, ಸ್ನಾನ ಮಾಡ್ಕೊಂಡು ಹೋಗ್ತೀನಿ ನಾನು. ಯಾರ್ರೀ ಅವನು ರೇ, ಎಲ್ಲಿ ಟವಲ್ ಇಟ್ಟಿದ್ದೀನಿ. ನಿಮ್ನ ಚಿಂತೆ ಹೋದೆ ಅವ್ರ ಕೈಲಿಗ. ಅವ್ರು ನೋಡ್ತಾ ಬಿಸ್ನೆಸ್ ಹಾಳು ಮಾಡ್ತಿದ್ದೆ ಅವ್ರಿಗೆ. ನನಗೆ ಇಡ್ಲಿ ಮಾಡ್ಬೇಕು ಅರ್ಜೆಂಟ್, ಮನೆಗೆ ಹೋಗಿ ನಾನು. ಬೇಳೆ ಕುದ್ದೋಗ್ತಾ ಇದೆ. ನೀನು ಬೇಳೆ ತಗೊಂಡ್ ನಡಿ ಆ ಕಡೆ. ಇಲ್ಲ ಅವ್ರ ಹೊಟ್ಟೆ ಕೂತ ಏನು ಯಾರು ಅನ್ಕೊಂಡಿದ್ಯಾ ನನ್ಗೆ? ನೀನಾದ್ರೆ ನನಗೆ ಏನ್ ಸರ್ ಬೆಳ್ಳು ತೋರಿಸ್ತಾರಲ್ಲ ಸರ್? ನಾನ್ ಯಾರು ಅನ್ಕೊಂಡೆ? ಏನು ಬಿಡಿಸಪ್ಪ ಚಿಕ್ಕ ಹುಡುಗ ಇದ್ದಂಗ ಅವನೇ ಓದೇ ತಿಂತೀವ. ಮಾಡ್ಬಿಟ್ರೆ ಸಾಕ್ಯಾ. ಅವ್ರು ನೋಡು, ಹೋದ್ರೆ ಬಾಯ್ ಬಿಡ್ಕೋಬೇಕು ನೀನೆ. ಅವ್ರು ನೋಡು ಹೆಂಗಾರು ಪೈಲ್ವಾನ್ ಇದ್ದಂಗ ಅವ್ರೆ. ಏನು ನಾನು ಸುಮ್ನಿದ್ರೆ ಅನ್ಬೇಕು. ಸರಿ, ಗಂಟೆ ಏನ್ ಹಾಕಿಲ್ವಾ ದೇವಸ್ಥಾನದಲ್ಲಿ? ಗಂಟೆ ಹೊಡಿಯಕ್ಕೆ ಟೈಮ್ ಆಯ್ತು. ಸಾಕು ಹೊಡಿ. ನಾವ್ ಓಡಾಗ ಬಾಗಲ್ ತೆಗಿ. ಗಂಟು ನಾ ಗಂಟಿಸ್ತ ತೆಗಿಲ ತೆಗಿಲ ಗಂಟಿಸ್ ನಾನು ತೋರ್ಸು, ಹೋಗು. ತೆಗಿತೀನಿ ನೋಡು. ಅಲ್ಲಿ ಸಿರಿ ಕನ್ನಡ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ಸರ್ ಇದು. 1, 2, 3, 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಪ್ರೀತಿ ಕಾಣಿಕೆ. ಎಲ್ಲೋದ ನೋಡೋಣ, ಆಷಾಢ ವಿಷಯ ಎಲ್ಲ ಮುಗಿಲ್ಲ, ಆಮೇಲೆ ನೋಡೋಣ. ಇಲ್ಲೇ ಇದಾನಲ್ಲಮ್ಮ. ಹಾ, ಓ ಅಣ್ಣ, ಎಲ್ಲಿ ಎಷ್ಟು ಹುಡುಕ್ಯಾಡೋದು ನೀನು? ಇಲ್ಲಿದ್ಯಾ? ಏನ್ ಮಾಡ್ಲಣ್ಣ? ನಿಮ್ಮ ಮನೆ ಮರ್ಯಾದೇನಪ್ಪ ಯಜಮಾನ್ರೆ. ನೋಡಿ, ನನ್ನ ಮಗಳು ಒಬ್ಬಳೆ ಮಗಳು ಅಂತ ಸಾಕಿದ್ದೀನಿ. ಇವನು 2 ವರ್ಷದಿಂದ ಲವ್ ಮ್ಯಾರೇಜ್ ಮಾಡ್ಕೊತೀನಿ. ನಾನು ಹಂಗಿದ್ದೀನಿ, ಅಲ್ಲಿದ್ದೆ, ದುಬೈನಲ್ಲಿದ್ದೆ, ರಿಟರ್ನ್ ಬಂದೆ ಅಂತಂದ್ಬಿಟ್ಟು ಇದು ಮಾಡ್ಕೊಂಡ. ಆಯ್ತು ಅಂದ್ಬಿಟ್ಟು ಏನು ಮದುವೆ ಮಾಡೋಣ ಅಂತ ಇದು ಮಾಡ್ಕೊಂಡ್ರೆ, ಅಮಾವಾಸ್ಯೆಲ್ಲಿ ಮದುವೆ ಮಾಡಿಕೊಡಿ ಅಂತ. ಯಾರು ಮದುವೆ ಮಾಡ್ಕೊತಾರೆ ಅಮಾವಾಸ್ಯೆಲ್ಲಿ? ಮೈ ತುಂಬ ಸಾಲ ಮಾಡ್ಕೊಂಡು ಸೈಟ್ ಒಂದ. ಆಮೇಲೆ ಒಡವೆ ಒಂದು 50 ಗ್ರಾಮ್ ಬೇಕೇ ಬೇಕು ಅಂತಾನೆ. ಎಷ್ಟು ಮಾಡಿದ್ರು ಸಾಕಾಗಲ್ಲ. ಒಂದು ಸೈಟ್ ಮಾಡಿದೆ. ಈಗ ಮದುವೆಗೆ ಏನಂತಾನೆ, ಮನೆ ಕಟ್ಟು ಅಂತಾನೆ. ಮನೆ ಕಟ್ತೀನಪ್ಪ 1 ವರ್ಷ ಬಿಟ್ಟು ಅಂದ್ರೆ ಅಮಾವಾಸ್ಯೆಲ್ಲಿ ಮದುವೆ ಮಾಡ್ಕೊಡ್ತೀಯ ಅಂತಾನೆ. ಒಂದು ಮನೆ ಸೈಟ್ ಕೊಡ್ಸಿದ್ದಾರೆ, ಮನೆ ಕಟ್ಸಿಲ್ಲ, ನಾನು ಆಗಲ್ಲ ಅಂತ ಹೇಳಿದ. ಕೆಲಸ ಯಾವ್ದಪ್ಪ ನೀನು? ಡ್ರೈವರ್ ಕೆಲಸ ಕಾರಣ. ದುಬೈಲಿ ಇದ್ದಿತ್ತು ನಾನು, ದುಬೈಲಿ ಅಲ್ಲಿ ಮಾಡ್ತಾನೆ. ಇಲ್ಲಿ ಬಂದ ಕೆಲಸ ಇಲ್ಲ. ಏನ್ ಮಾಡ್ತಾವನೆ ಇಲ್ಲಿ ಡ್ರೈವಿಂಗ್ ಕೆಲಸ. ನಾನು ಕಾರ್ ಸಾಲ ಮಾಡಿ ಕೊಡ್ಸಿದ್ದೀನಿ. ಈಗ ಅದು ದುಡ್ದು ಇನ್ಸ್ಟಾಲ್ಮೆಂಟ್ ಕಟ್ಟಲ್ಲ, EMI. ಈಗ ಇವಳು ಗೊತ್ತಿಲ್ಲದಲ್ಲೇ ಇವಳು ಜೊತೆಲಿ ಬಿದ್ದುಬಿಟ್ಟು ನೋಡಿ ನಮ್ಮ ಪರಿಸ್ಥಿತಿ, ನನ್ನ ಕರ್ಮ. ತಲೆಗೆಲ್ಲ ತುಂಬ ನನಗೆ ಕಣಮ್ಮ. ಇದು ಅವನೇನೆ 1000 ಜನ ಹತ್ರಕ್ಕೆ ಹೋಯ್ತಾನೆ. ನಿನ್ ಭವಿಷ್ಯ ಹೇಳು, ಮತ್ತೆ ತಿಳ್ಕೊಂಬೇಕಾಯ್ತು. ಹೋಗಿರಿ ಇವ್ನ್ ನೋಡ್ರಿ, ಭವಿಷ್ಯ ಹೇಳು. ಹೆಣ್ಮಕ್ಳು ಮರ್ಯಾದೆ ಹೋಯ್ತು ಅಂದ್ರೆ ಎಷ್ಟು 1000 ಜನ ಹೆಣ್ಮಕ್ಳು ಎತ್ತಿಲ್ಲ, ಗಂಡ್ಮಗ ಒಬ್ನೇ ನೋಡಿ. ನಾನು ಇವಾಗ ನೀನ್ ಸಂಪಾದನೆ ಮಾಡಿ ನಿನ್ನೆನ್ ತಿನ್ಸಾಕ್ಬೇಕಾ? ಇವ್ರನ್ನ ಹಿಂಸೆ ಕೊಡ್ಬೇಕು. ನಾ ಸಾಕಲ್ಲ ಅಂತ ಹೇಳ್ತಿಲ್ಲಕ್ಕ, ಸಾಕ್ತೀನಿ. ಒಂದು ಸೈಟ್ ಕೊಡಿದಾರೆ, ಮನೆ ಕಟ್ಸ್ಕೊಡ್ಲಿ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೈಟ್ ಕೊಟ್ಬಿಟ್ಟದ ಹೆಂಗಣ್ಣ, ಮನೆ ಕಟ್ಕೊಟ್ಬಿಡ್ತಾರೆ ನಿನ್ಗೆ. ನೀನ್ ಸಂಪಾದನೆ ಮಾಡಿ ಕಟ್ಟೋಣ, ನೀನ್ ತಾಕತ್ತಿದ್ರೆ ನೋಡೋಣ. ಸಾಕತ್ತಿದಾಕ ಅಷ್ಟೆಲ್ಲ ಅನ್ಕೋಬೇಡಿ. ಸಂಪಾದನೆ ಮಾಡು, ನೀನ್ ಸಂಪಾದನೆ ಮಾಡಿ. ಹೆಂಗ ಸೈಟ್ ಕೊಟ್ಟವ್ರೆಲ್ಲ ಕಷ್ಟಪಟ್ಟಿ, ಆದ್ರೆ ನೀನ್ ಖುಷಿ ಪಡು. ನೀನ್ ಯಾಕೆ ಹುಡ್ಗಿನ್ ಕಟ್ಕೊಂಬಂದ್ ಈ ಬಾಳ ಬನ್ನಿ ಸುಮ್ಮನೆ. ಅಲ್ಲ ನಾವಂತೂ ನಾವು ಹೆಣ್ಮಕ್ಳೆಲ್ಲ ನಾನು 4 ಜನದ ಮುಂದೆ ನೋಡ್ತಾ ಇದ್ದೀನಿ, ದೊಡ್ಡವ್ರ ಮನೆಯಲ್ಲೆಲ್ಲ ನೋಡ್ತಾ ಇದ್ದೀನಿ. ಅವ್ರ ಭವಿಷ್ಯಕ್ಕೆ ನಾನ್ ಹೇಳೋದು. ನೀವು ಅವ್ರಿಗೆ ಹೇಳಿ ಮನೆ ಕಟ್ಸ್ಕೊಡೋದು ನನಗೆ ಬೈದ್ರೆ? ಅಲ್ಲಣ್ಣ, ತಾನೆ ಸೈಟ್ ಕೊಟ್ಟಿದ್ದಾರೆ, ಸೈಟ್ ಕೊಟ್ಟಿದ್ದಾರೆ, ಸೈಟ್ ಕೊಟ್ಟಿದ್ದಾರೆ. ನೀನ್ ಸಂಪಾದನೆ ಮಾಡು, ನೀನ್ ಕಟ್ಟು, ನೀನ್ ಸಂಪಾದನೆ. ಮಗಳನ್ನ ಸಾಕಲ್ವಾ ಸಾಯ ತನಕ? ಆ ಸಾಯಗಂಟ ನೀನ್ ಹೆಂಗ್ ಕಣ್ಣ, ನೀನ್ ತಪ್ಪು ಮಾಡಿರೋದ್ ಕೆಲ್ಸ ಅದು. ನೀನ್ ತಪ್ಪು ಮಾಡಿರೋದು, ಆಯಮ್ಮಲ್ಲ ತಪ್ಪು ಮಾಡಿರೋದು. ಸಾಯಗಂಟ ಸಾಕ್ಬೇಕು ಅನ್ನಂಗಿದ್ರೆ ನೀನ್ ಅವತ್ತೇ ನೀನ್ ಸಾಯಗಂಟ ನಾನ್ ಸಾಕಾಗಲ್ಲ. ಹೋಗು ನಿಮ್ಮ ಅಪ್ಪನ ಮನೆಗಂತ ನೀನ್ ಕಳ್ಸ್ಬೇಕಾಗಿತ್ತು ಕಣಣ್ಣ. ನೀನು ನೀನ್ ಹೇಳ್ತೀನಿ ಸಾಕು. ನೀನು ಸೈಟ್ ಆದ್ರೂ ಕೊಟ್ಟವ್ರ ನಾ ಸಾಯ ತನಕ ಸಾಕ್ತೀನಲ್ಲಕ್ಕ, ತಾಳಿ ಕಟ್ಟಿ ನೀನ್ ಏನ್ ಅವ್ರು ಸಾಕ್ತೀನಿ ಅಂತ ಹೇಳ. ಸೈಟ್ ಕೊಡದ ಮನೆ ಕಟ್ಸ್ಕೊಡಕ್ಕಾಗಲ್ವ ಅವರು? ಸೈಟ್ ಕೊಡೋದಲ್ಲ ಅಂತ ನಿನ್ ಮನೆ ಬೇರೆ ಪ್ರೀತಿಯಿಂದ ನೋಡ್ಕೊಂತೀನಿ ಸಾಯ ತನಕ.
ಒಂದ್ ಮಾತು ನಾನು ಕೇಳು. ಫ್ಯಾಮಿಲಿ ಜೊತೆ ಬಂದಿರೋಳೆ ದೊಡ್ಡ ಮನೇಲಿ ಬಂದಿರೋಳೆ ನಾನು ಇವತ್ತು ದೊಡ್ಡ ಮನೇಲಿ ಬಂದಿರೋ ಇವಾಗ ನನ್ ಗಂಡಂಗೆ ಸೈಟ್ ಕೊಟ್ಬಿಟ್ಟವ್ರೆ ಅನ್ಬಿಟ್ಟು ನನ್ ಗಂಡನ ಮೇಲೆ ನನ್ ಜೀವನ ಹತ್ತಕೈತದ ಹೆಣ್ ಕೊಟ್ಟಿರೋ ಸಾಲದು ಸೈಟ್ ತಕ್ಕದ್ ಕೊಟ್ಟಿರೋ ಸಾಲದು ಅಂತ ಮನೇನು ಕೊಟ್ಕೊಡ್ತಾರ ಅದೆಲ್ಲ ಸರಿ ಆ ಮೂತಿ ಈ ಮೂತಿ ಹೋಗಿ ಬಿದ್ದದ್ ನೋಡ್ರಿ. ಅದ್ ನೋಡಿ 2 ವರ್ಷ ಆಯ್ತು. ಯಾವಾಗೂ ಗೊತ್ತಾಗಲ್ಲ ಇವನೇನ ಇನ್ನೊಂದು ಹುಡುಗಿಗೆ ಅಲ್ಲಿ ಯಾವ್ದೋ ಮೋಸ ಮಾಡೋಣ ಅವ್ರು ಹೌದೇನ ಇನ್ನೊಬ್ಳು ನೋಡಿ ಅವ್ರು ಹುಡುಕ್ತಾವ್ರೆ ಅಲ್ಲಿ ಎಲ್ಲಿ ಅಯ್ಯೋ ನಮ್ಗೆ ಗೊತ್ತಿಲ್ಲ ಎಂತ ಹುಡುಗನ ಅಂತ ಮಾಡಿದ್ಯಾ ಯಾವ್ದೋ ಧಾರಾವಾಹಿ ಧಾರಾವಾಹಿ ನಾವು ಅವ್ರ ಧಾರಾವಾಹಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ. 1 2 3 4 ಬಕರಾ ಬಕರಾ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ, ಮಹಾರಾಜ ಟೆಲಿಕಾಂ ಬ್ಯಾಂಕ್ ಅಲ್ಲಿ ಅವರಿಂದ ಈ ಪ್ರೀತಿಯ ಕಾಣಿಕೆ. ಅಣ್ಣ ಇದು ನೀವು ತಗೊಳ್ಳಿ, ನೀವು ಸಪೋರ್ಟ್ ಮಾಡಿದ್ದೀರಾ. ಇವನು 2 ವರ್ಷದಿಂದ ಲವ್ ಮಾಡ್ತಾ ಇದ್ದ. ಈ ತಪ್ಪಿಸ್ಕೊಂಡು ಈಗಾಗಲೂ ಹುಡ್ಕಾಡ್ಕೊಂಡು ಎಲ್ಲಿ ಸಿಕ್ಕ್ಯಾವ ನೋಡ್ರಿ. ಏನಪ್ಪ ಒಡವೆ ಕೊಡಿಸಿದ್ವಿ 50 ಗ್ರಾಮ್ ಒಂದ ಆಯ್ತಾ, ವಾಚ್ ಒಂದ, ಅದು ಯಾವುದೋ ರ್ಯಾಡೋ ಅದ್ಯಾರೋ ಫಾರಿನ್ ಅಂತ ತರಿಸು ಒಂದು ದೊಡ್ಡ ಕೆಲಸ ತೆಗಿದ್ದೀನಿ ಅಂತ ಆಯ್ತಾ. ಇದೀನಿ ಅಂತಂದ್ರೆ ಇಲ್ಲಿ ಕಾರ್ ಡ್ರೈವರ್ ಆಗ್ಯವನಿ. ಆಮೇಲೆ ಏನು ಮಾಡೋದು, ಕಾರ್ ಲೋನ್ ಮೇಲೆ ಇವ್ನು ಮಾತು ಕಟ್ಕೊಂಡು ಕಾರ್ ಲೋನು ಮಾಡಿಸಿದ್ದೀನಿ. ಸೈಟ್ ಕೊಡಿಸಿದ್ದೀನಿ. ಈಗ ಏನು ಮಾಡ್ತಾವನೆ ಹೇಳಕ್ಕ ಮನೆ ಕಟ್ಸ್ಕೊಂಡು ಹೋಗ್ತಾನೆ. ಯಾರು ಅಲ್ಲ ಸಾಲ ಮಾಡ್ಕೊಂಡು ಯಾರು ಕಟ್ಸ್ಕೊಡ್ತಾರೆ. ಕೊಟ್ಟಿ ನಿಮ್ಗೆ ಎಲ್ಲ ಮಾಡ್ಕೊಡ್ತಾರ. ಅಣ್ಣ ದುಬೈಲಿ ಕೆಲ್ಸಲ್ಲಿದ್ದೀನಿ, 50,000 ಸಂಬಳ ಅಂದ. ಇಲ್ಲಿ ಬಂದ್ರೆ ಕಾರ್ ಓಡಿಸ್ತಾವನೆ. ದುಬೈಲ್ ಅಂತ ಹೇಳಿ ಕೆಲ್ಸಕ್ಕೆ ಅಲ್ಲೇ ಮಾಡ್ತಿದ್ಯಪ್ಪ. ಮನೆ ಕಟ್ಕೊಡಿ, ಮನೆ ಕಟ್ಕೊಡಿ ಅಂತಾನೆ. ಮತ್ತೆ ಯಾಕೆ ಬಂದೆ ಒಂಟೆ ಕಂಪ್ನಿಲಿ ಇದ್ದೆ ನಾನು. ಯಾಕೆ ಬಂದೆ ಬಂದಿದ್ದೀನಿ ಇಲ್ಲಿ ಕೆಲಸ ಮಾಡೋಣ ಅಂತ. ಮಗಳು ಕೊಡ್ತೀವಿ ಅಂದ್ರೆ ಬಂದೆ. ಇವಾಗ ಸೈಟ್ ಕೊಡಿದಾರೆ, ಮನೆ ಕಟ್ಸ್ಕೊಡ್ಬೇಕು ತಾನೆ, ಮದುವೆ ಆಗ್ಬೇಕೆ. ನೀ ಪಾಪ ಅಣ್ಣ ಬೇಜಾರ್ ಮಾಡ್ಕೋತಾರೆ. ನಾನು ಒಬ್ಬನೇ ಸಾಲ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿ ನಿಮ್ ಮನೇನ ಕಟ್ಕೊಡ್ತಾರೆ. ಆಮೇಲೆ ಇನ್ನೇನ್ ಮಾಡ್ತಾರೆ, ನಾನು ಅಷ್ಟು ಹಾಕ್ತೀನಿ ಸ್ವಲ್ಪ ಆ ಕಡೆ ಸರಗಳು ಹಿಂದೆ. 1 ವರ್ಷ ಆಗ್ಲಿಪ್ಪ, ಸಾಲ ಸೂಲ ತೀರ್ಲಿ, ಮದುವೆ ಬೇರೆ ಇದೆ. ಆಮೇಲೆ ಮದುವೆ ಮಾಡ್ತೀನಿ ಅಂದ್ರೆ ಏನಂತಾನೆ, ಅಮಾಸೆಯಲ್ಲಿ ಮದುವೆ ಮಾಡಿ ಅಂತಾನೆ. ಯಾರ ಮದುವೆ ಮಾಡ್ತಾರ ಅಮಾಸೆಯಲ್ಲಿ? ಈಗ ಆಷಾಢ ಬಂದೈತಲ್ಲಕ್ಕ, ಆಷಾಢದಲ್ಲಾರು ಮಾಡುವಂತಾನೆ. ಅಲ್ಲ ಹೇಳಿ ಬುದ್ಧಿ ಹೇಳಿ. ತಪ್ಪದು ನೀವ್ ಮಾತಾಡೋ ತಪ್ಪು. ಇಂತ ಹುಡುಗಿನ ಕೊಡುವಾಗ ನೀನ್ ಹೆಂಗ್ ಇಟ್ಕೋಬೇಕು? ಇನ್ನೊಂದ್ ವಾರದಲ್ಲಿ ಮದ್ವೆ ಐತಮ್ಮ. ನನ್ ತಾಯಿ ಇಲ್ಲ, ಎಲ್ಲ ನೀನೆ ಅಂತ ನಿನ್ ನಂಬಿದೀನಿ. ಬಾ ಅಪ್ಪನ್ ಮನ್ಸಿಗೆ ನೋವು ಮಾಡ್ಬೇಡ ಅಂತ ಕರಿತಾ ಇದೀನಿ. ಬರಲ್ಲ ಅಂತ ಮನೆ ಬಿಟ್ಟು ಬಂದವ್ರೆ. ಮಾಡಿದ್ರೆ ಏನ್ ಮಾಡಿದಮ್ಮ? ಮನೆ ತಪ್ಪನ್ ಮಾಡಿಲ್ಲ, ಮನೆ ಕಟ್ಸ್ಕೊಡು ಅಂತ ಹೇಳಿ ತಪ್ಪ ನಿಮ್ಗೆ ಅದು. ಎಲ್ಲ ಕಟ್ಸ್ಕೊಡು ಅಂದ್ರೆ ಎಲ್ಲಿಂದ ಹೋಯ್ತಾರ ಅವ್ರು? ಏನೋ ಸ್ವಲ್ಪ ದಿನ ತಾಳ್ಕೊ, ಆದ್ರೆ ನೀವ್ ಅರ್ಧ ಹಾಕೋ ಅವ್ರು ಅರ್ಧ ಹಾಕ್ತಾರೆ, ಕಟ್ತಾರೆ. ಅವ್ನ್ ಕೆಲಸ ಮಾಡಿ ನೀವು ಅರ್ಧ ಹಾಕಿ ಅವ್ರದ್ದು ಹಾಕಿ ಮನೆ ಕಟ್ಸ್ಕೊಡಿ ನನಗೆ. ಅವೆಲ್ಲ ಹೊಡಿಬಾರ್ದು, ಅಕ್ಕ ಹೊಡಿತಾನೆ ಸುಮ್ಮನೆ, ನೀನ್ ಹೊಡಿಬೇಡ. ಹಾ ಸಾಕು. ಕೊಡುವಾಗ ಏನಾಗಿ ಹುಡುಗಿ ಇದು ಈ ಕಡೆ ಬರಲಿ, ಈ ಕಡೆ ಬರಲಿ, ಅಲ್ಲಿ ಕೂತ್ಕೊಂಡು ಅಲ್ಲಿ. ಸರ್ ಈಗ ಕಟ್ಕೊಡ್ತಾರ ನಮ್ಮ ಹೇಳ್ರಿ. ಆಮೇಲೆ ಅಮಾಸೆಯಲ್ಲಿ ಮದುವೆ ಮಾಡುವಂತ ನೋಡ. ಹುಡುಗಿನ ಬಾಳಿಸ್ತೀನಿ ಅಂತ ಯಾವ ಇದ್ರಿಂದ ಬಿಟ್ಟಿದೀನಿ. ಆಮೇಲೆ ಆಷಾಢದಾಗ ಯಾರು ಮದುವೆ ಮಾಡ್ತಾರ, ಮಾಡ್ಕೊಡ್ರಿ. ಸರ್ ದುಬೈದಲ್ಲಿ ಅವ್ರ ಬುದ್ಧಿ ಹೇಳೋರು ಮನೆ ಕಟ್ಕೊಡ್ತಾರ ನಿನಗೆ. ಈಗ ಕಟ್ಸ್ಕೊಡ್ತಿಲ್ಲಮ್ಮ ಅವ್ರ ನೀವು ಮದುವೆ ಆಗೋ ಫಸ್ಟ್. ಈಗ ಅಮಾಸೆಯಲ್ಲಿ ಯಾರು ಮದುವೆ ಮಾಡ್ತಾರ ಹೇಳಕ್ಕಲ್ಲಿ, ಅದನ್ನೇ ಹೇಳ್ತಾನೆ. ಯಾವಾಗ ಏನು ಅಮಾಸೆಯಲ್ಲಿ ಮದುವೆ ಆಗಲ್ವಾ? ಅಮಾಸೆ ಕೊಟ್ಟಿದ್ದೇನಪ್ಪ ನೀನು? ಅಮಾಸೆಯಲ್ಲಿ ಆಷಾಢದಲ್ಲಿ ಶುಕ್ರವಾರ ಮಂಗಳವಾರ ಯಾರು ಮಾಡ್ತಾರೆ? ಹೆಣ್ಮಕ್ಳು ಕೊಡ್ತಾರ. ಎಂದೆ ಆಷಾಢದಲ್ಲಿ ಮದುವೆ ಆಗಲ್ವಾ? ಯಾರಾಯ್ತಾರೆ? ಆಗದೆ ಅಲ್ವಾ? ಹೇಳ್ರಿ. ಇವಾಗ ನನ್ ಕೋಪ ಕಳಿಸ್ತೀನಿ. ಬಿಡಿ ಅಣ್ಣ, ಹೇಳ್ತೀನಿ. ನಂದು ದಾವಣಗೆರೆ ಸರ್. ಅಯ್ಯ ನಿನ್ನ ನಿಮ್ಗೆ ಜ್ಞಾನ ಇಲ್ವೇನ್ರಿ? ಯಾಕಣ? ಯಾಕೆ? ನ್ಯಾಯ ನನ್ನ ತಮ್ಮ ಅವನು ನ್ಯಾಯ ಕೇಳಕ್ ಬಂದ ಮನೆ ಕಟ್ಕೊಡುದ್ರ ನ್ಯಾಯ ಕೇಳ್ತ ಅಡ ಮರ್ಯಾದೆ ನಡಿ ಅಂತ ನಾನೊಬ್ಬ ಆಫೀಸರ್. ನಿನ್ ಮನೆ ಮರ್ಯಾದೆ ಇರ್ಬೇಕು ನನಗೆ. ಹೊಡೆಯಕ್ಕೆ ಬಂದಿದ್ಯಾ? ನಡಿ ಆ ಕಡೆ ಕಡೆ ತಮ್ಮನ ಸಪೋರ್ಟ್ ಬಂದೆ ನಾನು. ಇಷ್ಟು ಜನ ಸೇರ್ಕೊಂಡಿದ್ದೀರಾ? ನಾನು ಸಪೋರ್ಟ್ ಅಲ್ಲ, ನ್ಯಾಯ ಹೇಳಿ ನ್ಯಾಯ ಹೇಳ್ರಿ, ನ್ಯಾಯ ಹೇಳ್ರಿ. ಹೊಡೆಯಕ್ಕೆ ಹೊಡೆದ್ಬಿಟ್ರೆ ಮನೆ ಕಟ್ಸ್ಕೊಡೋದಲ್ಲ ಅದು ತಪ್ಪು. ನ್ಯಾಯ ಕೇಳ್ರಿ, ಹೊಡೆಯಕ್ಕೆ ಹೋದ್ರೆ ನಾನು ನೋಡ್ತೀನಿ ಅವ್ನಿಗೆ. ನಾನು ಕೇಳಿಸ್ಕೊಳಕ್ಕೆ ಬಂದೆ. ಬೈದ್ರಿ ನೀವೀಗ. ನೀನ್ ನನ್ನ ಹತ್ರ ಕೈ ತೋರ್ಸ್ಕೊಂಡ್ಬಿಡ ನೀನು. ಏನಪ್ಪ ಕಟ್ಟಂತ ಬನ ಅದೇ ಅಕ್ಕ ಹೇಳಕ್ಕ ನೀನು ಏನ್ ಮಾಮ? ಬೇಡ ಮನೆ ನಮ್ಗೆ. ನಮ್ಗೆ ಮನೆ ಬೇಡ. ಮನೆ ಏನ್ ಮಾಡ್ತೀವಿ ನಾವು ಇವಾಗ? ಅವ್ರ ಅಕ್ಕವ್ರ ಹತ್ರ ಮಾತಾಡಿ ಹೇಳಿ. ನೀನ್ ನಡಿ ಫಸ್ಟ್ ಇಲ್ಲಿ 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 ಹೆಣ್ಣು ಕೊಡ್ತೀರ ಅವ್ರಿಗೆ. ಏನ್ ಎಲ್ಲಾರು ಮಾಡಿದ್ರೆ ಅದನ್ನೇ ಲಾಟಿ ಹುಡುಕಾಡಿ ಒಂದ್ ವಾರದಿಂದ ಹುಡುಕ್ತಾ ಇದ್ದೀನಿ ನಾನು. ಅವ್ಳು ಮಾಡಿದ್ರೆ ಕೆಲಸ ನೋಡಿ ಊಟ ಬಿಟ್ಟು ಹುಡುಕ್ತಾ ಇದ್ದೀನಿ ನಾನು. ಎಲ್ಲ ಆಯ್ತು, ಎಲ್ಲ ಒಂದೊಂದ್ ಕಡೆಯಿಂದ ಊರ್ ಚೇಂಜ್ ಮಾಡ್ಕೊಂಡ್ ಬಂದವನೇ. ಈ ಬೆಂಗಳೂರಿಗೆ ಬಂದವನ ಇಲ್ಲಿ. ನನಗೆ ಎಷ್ಟು ಬೇಜಾರು ಅದೇ ಗೊತ್ತಣ್ಣ.
ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೀವ್ ಯಾರು ಮದ್ವೆ ಆಗೋದ್ ಬೇಡ, ನಾನೇ ಮದ್ವೆ ಆಗಪ್ಪ, ಆಗ್ತೀನಿ. ಹೋಗ್ ಬರೋ ಮದ್ವೆ ಆಗ್ತೀನಿ ಬಿಡಣ್ಣ. ಆಯ್ತಣ್ಣ. ಏನ್ ಗೊತ್ತಾ ಅಣ್ಣ, ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. 1, 2, 3, 4 ಬಕರಾ ಬಕರಾ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿಯವರಿಂದ ರಾಜ ಹುಲಿಗೆ ಈ ಒಂದು ಕಾಣಿಕೆ. 1, 2, 3, 4 ಬಕರಾ ಬಕರಾ Feel the rhythm, screw your mind, check the baby, come on, ಬಕರಾ